ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ರಾಜಶೇಖರ್ ಇನ್ನು ಹೆಲೋ ಅಂತಿದ್ದಾರೆ. ಈಗ ಇವನು ಏನು ಮಾಡಿದ್ದಾನೋ ಏನೋ ಅಂತ ತಿಳಿದುಕೊಳ್ಳಲು ತಂಗಿಗೆ ಕಾಲ್ ಮಾಡ್ತಾರೆ. ವಿನೋದ್ ಮಧುಗೆ ಕಾಲ್ ಮಾಡ್ತಾ ಇದ್ರೆ ಶರ್ಮಿಳಾ ಭಯದಿಂದ ಅವಮಾನದಿಂದ ತಲೆ ಬಗ್ಗಿಸಿ ನಿಂತಿದ್ದಾರೆ. ಶರ್ಮಿಳಾ ಮೊಬೈಲ್ ರಿಂಗ್ ಆದಾಗ ತಕ್ಷಣ ಅಣ್ಣನ ನಂಬರ್ ನೋಡಿದವರೇ ಸೈಲೆಂಟ್ ಮಾಡಿದರೆ ಮನಸ್ವಿ ಶರ್ಮಿಳಾನ್ನೇ ದುರುಗುಟ್ಟಿ ನೋಡ್ತಾ ಇದ್ದಾರೆ. ಈ ಅರವಿಂದ್ ಇಂಥ ಕೆಲಸ ಯಾಕೆ ಮಾಡ್ದ? ಮಧು ಅಣ್ಣ ಇವನು ಊರಿಗೆ ಬಂದಿದ್ದನ್ನು ಹೇಳಿದ್ದರೆ ನಾನು ಹೆಲ್ಪ್ ಮಾಡ್ತಿದ್ದೆ. ಅರವಿಂದ್ ಇನ್ನೂ ಚಿಕ್ಕವನು, ಈಗಾಗಲೇ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಅವನನ್ನು ಏನು ಮಾಡ್ತಾರೋ ಏನೋ ಅಂತ ಆತಂಕದಲ್ಲೇ ನಿಂತಿದ್ರೆ ವಿನೋದ್ ಮಧುಗೂ ಬೆಳಿಗ್ಗೆ ಇಲ್ಲಿರಬೇಕು, ಇಲ್ಲ ಅಂದ್ರೆ ಅರವಿಂದ್ನ ನೋಡೋದಕ್ಕೂ ಸಿಗಲ್ಲ ಅಂತ ಹೇಳ್ತಾರೆ. ಈ ಪರಿಸ್ಥಿತಿಯಲ್ಲಿ ಆ ಮನೆಗೆ ಹೋಗೋದು ಬೇಡ ಅಂತ ಎಲ್ಲರೂ ಇಲ್ಲೇ ಉಳಿಯಲು ತೀರ್ಮಾನ ಮಾಡ್ತಾರೆ. ಯಾರಿಗೂ ಊಟ ಮಾಡುವ ಮನಸ್ಸಿಲ್ಲ. ಎಲ್ಲರೂ ಒಂದೊಂದು ಕಡೆ ಕೂತರೆ ಶರ್ಮಿಳಾ ಮಾತ್ರ ರೂಮಿಗೆ ಹೋಗಿ ಅಣ್ಣನ ಜೊತೆ ಮಾತಾಡ್ತಾರೆ. ಮನಸ್ವಿ ಚಿರು ಎಲ್ಲರೂ ಈಗಲೂ ಮಾಡಿದ ಒಂದೇ ಒಂದು ತಪ್ಪು ಅಂದ್ರೆ ಜೀತು ಆಯುಷ್ ಮನ್ವನ್ಗೆ ಇಲ್ಲಿ ನಡೆದ ವಿಷಯ ತಿಳಿಸಿ ಹುಷಾರಾಗಿರಬೇಕು ಅಂತ ಹೇಳಬೇಕಿತ್ತು. ಆದರೆ ಅವರು ಆ ಕೆಲಸ ಮಾಡಲೇ ಇಲ್ಲ. ಅಣ್ಣ ನಾನು ಶರ್ಮಿಳಾ ಅಂತ ಅಂದಾಗ ನಮ್ಮ ಊರಲ್ಲಿ ಏನಾಗಿದೆ, ಯಾಕೆ ನಮ್ಮನ್ನು ಬರ ಹೇಳುತ್ತಿದ್ದಾರೆ, ಅರವಿಂದ್ ಏನು ಮಾಡ್ದ ಅಂದಾಗ ಅಯ್ಯೋ ಅರವಿಂದ್ನಿಂದ ನಾವೆಲ್ಲ ಮಾತು ಕೇಳಬೇಕಾಗುತ್ತೆ. ಅರವಿಂದ್ ಯಾರೋ ಕೂಲಿಯವರ ಹುಡುಗಿಯನ್ನು ರೇಪ್ ಮಾಡಿದ್ದಾನೆ ಅಂತಾರೆ. ಅಷ್ಟೇನಾ? ನಾನೇನೋ ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದಾನೆ ಅಂತ ಅಂದುಕೊಂಡಿದ್ದೆ. ಕೂಲಿಯವರ ಮುಖದ ಮೇಲೆ ಸ್ವಲ್ಪ ದುಡ್ಡು ಬಿಸಾಕಿದರೆ ಸುಮ್ಮನಾಗುತ್ತಾರೆ, ಅದಕ್ಕ್ಯಾಕೆ ನಮ್ಮನ್ನೆಲ್ಲ ಬರ ಹೇಳ್ತಾ ಇದ್ದಾರೆ ಅಂತ ರಾಜಶೇಖರ್ ಕೇಳ್ತಾನೆ. ಕೂಲಿ ಹುಡುಗಿಯನ್ನು ರೇಪ್ ಮಾಡಿದ್ರೆ ಇಷ್ಟು ದೊಡ್ಡ ಅವಾಂತರ ಆಗ್ತಾ ಇರಲಿಲ್ಲ. ಮನಸ್ವಿ ಅಂದುಕೊಂಡು ಆ ಹುಡುಗಿಯನ್ನು ರೇಪ್ ಮಾಡಿದ್ದಾನೆ. ವಿಕ್ರಮ್ ಭಾವನ ಮುಂದೆ ನಿಂತು ನಿನ್ನ ಮಗಳನ್ನು ರೇಪ್ ಮಾಡಿದ್ದೀನಿ, ಈಗ ನಾನು ನಿನ್ನ ಮನೆ ಅಳಿಯ ಅಂದನಂತೆ. ಈಗ ಈ ಅಣ್ಣ ತಮ್ಮಂದಿರು ಬಿಡ್ತಾರೆ ಅಂದುಕೊಂಡಿದ್ದೀಯಾ? ನನ್ನ ಮದುವೆಯದ್ದೇ ಇನ್ನೂ ಹಾಡಿ ಹೊಗಳ್ತಾ ಇರ್ತಾರೆ. ಇವರಿಗೂ ಕೋಪ ನೆತ್ತಿಗೇರಿದೆ. ಬೆಳಿಗ್ಗೆ ಆಗೋದನ್ನೇ ಕಾಯ್ತಾ ಇದ್ದಾರೆ. ಅರವಿಂದನ್ನು ಪೊಲೀಸ್ಗೆ ಒಪ್ಪಿಸಿದರೆ ಪರವಾಗಿಲ್ಲ, ಆದರೆ ಪೊಲೀಸ್ಗೆ ಹೇಳದೆ ಅವನನ್ನು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನೀನು ಮಧು ಅಣ್ಣ ಇಬ್ಬರು ಸೇರಿ ಏನಾದರೂ ಪ್ಲಾನ್ ಮಾಡಿ. ಅರವಿಂದ ಟಚ್ ಕೂಡ ಮಾಡಬಾರದು, ಹಾಗೆ ಮಾಡಿ. ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ ಅಂತ ಕಾಲ್ ಕಟ್ ಮಾಡಿ ಹಿಂದಕ್ಕೆ ತಿರುಗಿತಾರೆ. ಅಭಯ್, ವಿಸ್ಮಯ, ತೇಜಸ್ವಿ 4 ಜನನು ಕೈಕಟ್ಟಿ ನಿಂತು ಇವರ ಮಾತನ್ನೇ ಕೇಳಿಸಿಕೊಳ್ಳುತ್ತಿದ್ದಾರೆ. ಶರ್ಮಿಳಾಗೆ ಈಗ ಉಗುಳು ನುಂಗಲು ಕೂಡ ಭಯವಾಗಿದೆ. ಅಮ್ಮ ಇದ್ದರೆ ನಿನ್ನಂತ ಹೆಣ್ಣು ಇರಬೇಕು ನೋಡು. ಏನು ಅಣ್ಣಂದಿರು, ಎಂಥ ತಂಗಿ, ನೀವು ಮಾತ್ರ ಚೆನ್ನಾಗಿದ್ದರೆ ಸಾಕು, ಬೇರೆಯವರೆಲ್ಲ ಹಾಳಾದರೂ ಪರವಾಗಿಲ್ಲ ಅಲ್ವಾ ಅಂತ ವಿಸ್ಮಯ ಕೇಳ್ತಾಳೆ. ವಿಸ್ಮಯ, ಮಾತು ಅತಿಯಾಯ್ತು ನಿಂದು. ನೀನು ಯಾರ ಜೊತೆ ಮಾತಾಡ್ತಾ ಇದ್ದೀಯಾ ಅಂತ ಗೊತ್ತಾ ನಿನಗೆ ಅಂತ ಅಂದಾಗ ಗೊತ್ತು. ಈ ಮನೆ ಹಾಳಾದರೂ ಪರವಾಗಿಲ್ಲ, ಮನೆಯ ಜನ ಸತ್ತರೂ ಪರವಾಗಿಲ್ಲ, ಹಣ ಒಡವೆ ದೋಚಿಕೊಂಡು ಮಜಾ ಮಾಡಬೇಕು ಅಂದವರ ಮುಂದೆ ನಿಂತಿದ್ದೀನಿ ಅಂತ ಅಭಯ್ ಅಂತಾನೆ. ನಾನು ಯಾವಾಗ ಹಣ ಒಡವೆ ದೋಚಿದ್ದೆ? ಇಲ್ಲದೆ ಇರೋ ಆರೋಪ ಮಾಡಬೇಡ ಅಂತ ಶರ್ಮಿಳಾ ಹೇಳಿದರೆ ಆರೋಪ ಮಾಡ್ತಿಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ಒಡವೆಗೆ ಸಿಗಲಿಲ್ಲ ಅಂತ ಮನೆಯ ಮಗಳನ್ನೇ ಸಾಯಿಸಿದ ಪಾಪಿಗಳು ನೀವು. ನಿಮ್ಮ ಬಣ್ಣ ಬಯಲು ಮಾಡೋದಿಕ್ಕೆ ಅಂತಾನೆ ನಾವು ಕಾಯ್ತಾ ಇದ್ದಿದ್ದು. ನಾಳೆ ಬೆಳಗ್ಗೆ ಆಗಲಿ, ಇದೇ ಮಾರಿ ಹಬ್ಬ ಅಂತ ತೇಜಸ್ ಅಂದ್ರೆ ಮಾಡಿದ ಪಾಪ ಎಲ್ಲೂ ಹೋಗಲ್ಲ ಚಿಕ್ಕಮ್ಮ, ಸ್ವಲ್ಪ ನಿಧಾನವಾದರೂ ನಾವು ಮಾಡಿದ್ದನ್ನು ನಾವೇ ಅನುಭವಿಸಬೇಕು. ಈಗ ನಿಮಗೆ ಅನುಭವಿಸುವ ಕಾಲ ಬಂದಿದೆ ಅಂತ ತೇಜಸ್ವಿ ಅಂತಾಳೆ. ಹೆದರಿಕೊಳ್ಳಬೇಡಿ ಅಮ್ಮ, ನಾವೇನೂ ಬಾಯಿ ಬಿಡಲ್ಲ, ಸಮಯವೇ ಎಲ್ಲವನ್ನೂ ತಿಳಿಸುತ್ತೆ, ಸಮಾಧಾನದಿಂದ ನಿದ್ದೆ ಮಾಡಿ ಅಂತ ಎಲ್ಲರೂ ಹೊರಗೆ ಹೋದರೆ ನಾನು ರೂಮಿನ ಬಾಗಿಲನ್ನು ಲಾಕ್ ಮಾಡಿ ಮಾತಾಡಬೇಕಿತ್ತು. ಆದರೂ ಅವರು ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಅಂದರೆ ಇವರಿಗೆಲ್ಲ ಏನೋ ವಿಷಯ ಗೊತ್ತಿದೆ ಅಂತ ಯೋಚನೆ ಮಾಡ್ತಾರೆ. ಒಡವೆ ಸಿಗಲಿಲ್ಲ ಅಂತ ಮನೆಯ ಮಗಳನ್ನೇ ಸಾಯಿಸಿದ್ದಾರೆ ಅಂದರೆ ಏನರ್ಥ? ಜಾಹ್ನವಿ ಸತ್ತಿರೋದು ಇವರಿಗೆ ಗೊತ್ತಾ? ಜಾಹ್ನವಿ ಸತ್ತಾಗ ಇವರು ಹುಟ್ಟಿರಲೇ ಇಲ್ಲ. ಜಾಹ್ನವಿಯನ್ನು ಒಂದು ಬಾರಿಯೂ ನೋಡಿಲ್ಲ. ಅಂಥದ್ರಲ್ಲಿ ಇಷ್ಟು ಕರೆಕ್ಟಾಗಿ ಹೇಗೆ ಹೇಳೋದಕ್ಕೆ ಆಗುತ್ತೆ ಅಂತ ಅಂದುಕೊಳ್ಳುವಷ್ಟರಲ್ಲಿ ಮಧುವಿನ ಕಾಲ್ ಬರುತ್ತೆ. ಶರ್ಮಿಳಾ, ಅರವಿಂದ್ ಏನು ಮಾಡಿದ್ದಾನೆ ಅಂತ ಕೇಳ್ತಾರೆ. ಶರ್ಮಿಳಾ ಈಗ ರೂಮಿನ ಬಾಗಿಲು ಹಾಕಿ ಅರವಿಂದ್ ಮಾಡಿದ ಕೆಲಸವನ್ನೆಲ್ಲ ಹೇಳಿ ಮಕ್ಕಳು ಈಗ ಮಾತಾಡಿದ್ದನ್ನು ಹೇಳ್ತಾರೆ.
ಅಣ್ಣ, ಈ ವಿಷಯ ನಮ್ಮ ಮೂವರಿಗೆ ಬಿಟ್ಟು ಬೇರೆಯವರಿಗೆ ಗೊತ್ತಿಲ್ಲ, ಅರವಿಂದ್ಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ಇವರಿಗೆಲ್ಲ ಹೇಗೆ ಗೊತ್ತಾಯಿತು? ನಾಳೆ ಇದೆ ನಿಮಗೆಲ್ಲ ಮಾರಿ ಹಬ್ಬ ಅಂತ ಹೇಳ್ತಾ ಇದ್ದಾರೆ ಅಣ್ಣ. ಒಡವೆ ಸಿಗಲಿಲ್ಲ ಅಂತ ಮನೆಯ ಮಗಳನ್ನೇ ಸಾಯಿಸಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ವಿಷಯ ಗೊತ್ತಿದೆ ಅಂದರೆ ನಮಗೆ ಉಳಿಗಾಲವಿಲ್ಲ ಅಣ್ಣ ಅಂತ ಆತಂಕ ವ್ಯಕ್ತಪಡಿಸಿದರೆ, ಅಂದರೆ ನಮ್ಮ ವಿಷಯ ಎಲ್ಲ ಗೊತ್ತಾಗಿದೆ, ಮಕ್ಕಳಿಗೆ ಮಾತ್ರ ಹೇಗೆ ಗೊತ್ತಾಗುತ್ತದೆ ಅಂದರೆ ಮನಸ್ವಿಯೇ ಜಾಹ್ನವಿಯ ಅಂತಾನೆ. ಹಾಗಂದ್ರೆ ಏನಣ್ಣ ಅಂತ ಕೇಳ್ತಾರೆ ಶರ್ಮಿಳಾ. ಜಾಹ್ನವಿಯ ಮರುಹುಟ್ಟು ಮನಸ್ವಿ, ಅಂದರೆ ಮನಸ್ವಿಗೆ ಕಳೆದ ಜನ್ಮದ ನೆನಪು ಬಂದು ಎಲ್ಲರೂ ಹೇಳಿದ್ದಾಳೆ ಅಂತಾಯ್ತು. ನಮಗಿನ್ನು ಒಳ್ಳೆಯದೇ ಆಯಿತು ಶರ್ಮಿಳಾ. ಆಗಲೇ 10ರಿಂದ 15 ಕೋಟಿ ಬೆಲೆ ಬಾಳ್ತಾ ಇದ್ದ ಒಡವೆ ಈಗ 100 ಕೋಟಿಗೆ ಹೋಗುತ್ತೆ. ಮನಸ್ವಿಗೆ ಆ ಜಾಗ ನೆನಪಿದೆ ಅಂತಾಯ್ತು. ಆ ಒಡೆಯುವೆಯೂ ನಮ್ಮದೇ. ಆ ಮನಸ್ವಿಯನ್ನು ನಮ್ಮ ಅರವಿಂದೇ ಮದುವೆ ಆಗಬೇಕು. ಬೆಳಗ್ಗೆ ನಾನು ಹಾಗೆ ಮಾಡಲಿಲ್ಲ ಅಂದರೆ ನೋಡು, ನನ್ನ ಕಾಲ್ಗಾಗಿ ಕಾಯ್ತಾ ಇರು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಅಷ್ಟರಲ್ಲಿ ರಾಜಶೇಖರ್ ಮಧು ಮನೆಗೆ ಬರ್ತಾರೆ. ಮಧು, ಇದೇನೋ ಹೀಗೆ ಆಯಿತು ಅಂತ ಕೇಳುವಾಗ, ಎಲ್ಲ ಒಳ್ಳೆಯದೇ ಆಗಿದೆ ಅಣ್ಣ. ಇಷ್ಟು ದಿನ ವಿಕ್ರಮ್ಗೆ ನಾವು ಯಾರು ಅಂತ ಸರಿಯಾಗಿ ಗೊತ್ತಿರಲಿಲ್ಲ. ಈಗ ನಾವು ಏನು ಅಂತ ಅವರಿಗೆ ಗೊತ್ತಾಗಲಿ ಎಂದು ಮೊಬೈಲ್ ಹಿಡಿದು ಕಾಲ್ ಮಾಡಲು ನೋಡುತ್ತಾರೆ. ಮನೆಯಲ್ಲಿ ಎಲ್ಲರೂ ಕೂತಲ್ಲೇ ತೂಕಡಿಸುತ್ತಿದ್ದಾರೆ. ಬೆಳಕು ಮೂಡುತ್ತಿದ್ದ ಹಾಗೆ ಜಾಯ್ ಮತ್ತು ವಿನೋದ್ ಅರವಿಂದ್ ಮತ್ತು ದಾಂಡಿಗರು ಹೋಗಿದ್ದಾರೆ ಅಂತ ನೋಡಲು ಹೋಗಿದ್ದಾರೆ. ಇವರು ಹೊಡೆದಿರುವುದಕ್ಕಿಂತ ಹೆಚ್ಚಾಗಿ ಊರಿನ ಜನ ಹೊಡೆದಿರುವುದು ಗೊತ್ತಾಗಿದೆ. ಅವರಿಗೂ ರೋಷ ಇರುತ್ತಲ್ಲ, ತೀರಿಸಿಕೊಳ್ಳಲಿ ಅಂದು ನೀರು ಕೂಡ ಕೊಡಬೇಡಿ, ಹಾಗೆ ಸತ್ತರೆ ಸಾಯಲಿ ಅಂತ ಹೇಳಿ ಬರ್ತಾರೆ. ಮನೆಯ ಮಂದಿಯೆಲ್ಲ ಎದ್ದು ತಿಂಡಿ ತಿಂದು ರೆಡಿಯಾಗಿದ್ದಾರೆ. ಊರಿನ ಜನ ಕೆಲಸಕ್ಕೆ ಹೋಗದೆ ಎಲ್ಲರೂ ಮನೆಯ ಮುಂದೆ ಜಮಾಯಿಸಿದ್ದಾರೆ. ಶರ್ಮಿಳಾ ಪದೇ ಪದೇ ಮೊಬೈಲ್ ಚೆಕ್ ಮಾಡುತ್ತಾ ಇನ್ನೂ ಅಣ್ಣಂದಿರು ಕಾಲ್ ಮಾಡಲಿಲ್ಲವಲ್ಲ ಅಂತ ನೋಡ್ತಾ ಇದ್ದಾರೆ. ಬೆಳಿಗ್ಗೆ 10 ಗಂಟೆಯಾದರೂ ಅವರು ಬರದೇ ಇದ್ದಾಗ ಇನ್ನೂ ಕಾಯುವುದರಲ್ಲಿ ಅರ್ಥ ಇಲ್ಲ. ಒಂದು ಹೆಣ್ಣಿಗೆ ಮಾಡಬಾರದ ಅನ್ಯಾಯ ಮಾಡಿದ್ದಾರೆ ಅಂದ ಮೇಲೆ ಅವರನ್ನು ಊರಿನ ಜನ ಮುಂದೆ ನಿಲ್ಲಿಸೋಣ. ಎಲ್ಲರನ್ನು ಕಂಬ ಕಟ್ಟಿ ಅವರೆಲ್ಲ ಯಾವುದರಲ್ಲಾದರೂ ಹೊಡೆದು ಸಾಯಿಸಲಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಬೇಲ್ ಮೇಲೆ ಹೊರಗೆ ಬಂದು ಮತ್ತೆ ಇದೇ ಕೆಲಸನ ಶುರು ಮಾಡುತ್ತಾರೆ. ಹೊಳೆಯ ಹತ್ತಿರ ಸಿಕ್ಕ ಹೆಣ್ಣು ಮಕ್ಕಳ ಶವಗಳು ಸಹ ಇವರ ಕಾಮಕ್ಕೆ ಸಿಕ್ಕಿ ನಲುಗಿದ್ದವು ಅನ್ಸುತ್ತೆ ಅಂತ ವಿಕ್ರಮ್ ಅಂದಾಗ, ಇದೇ ಸರಿಯಾದ ತೀರ್ಮಾನ ಅಣ್ಣ. ಇನ್ನೊಬ್ಬ ಹೆಣ್ಣು ತಲೆ ಎತ್ತಿ ನೋಡಲು ಭಯ ಪಡಬೇಕು. ಹಾಗೆ ಮಾಡಬೇಕು ಇವರಿಗೆ. ಈ ಊರಿನಲ್ಲಿ ಇದೇ ಕೊನೆಯ ಅಪರಾಧ ಆಗಿರಬೇಕು. ಯಾರೊಬ್ಬರು ಅದರ ಯೋಚನೆಯೂ ಸಹ ಮಾಡಬಾರದು ಅಂತ ಜೈ ಅಂತಾರೆ. ಶರ್ಮಿಳಾ, ಇದೇನಿದು ಇವರು ಹೀಗೆ ಮಾತಾಡ್ತಾ ಇದ್ದಾರೆ, ಇನ್ನು ಅಣ್ಣಂದಿರು ಕಾಲ್ ಮಾಡೇ ಇಲ್ವಲ್ಲ ಅಂತ ಭಯದಲ್ಲೇ ದಾರಿಯ ಕಡೆ ನೋಡ್ತಾ ಇದ್ದಾರೆ. ವಿಕ್ರಮ್ ಮತ್ತು ಮನೆಯವರು ಹೊರಗೆ ಬಂದಿದ್ದಾರೆ. ಚಿರು ಮತ್ತು ಗಜ ಒಂದು ಕಡೆ ನಿಂತಿದ್ದಾರೆ. ಜೈ ಮತ್ತು ವಿನೋದ್ ಅರವಿಂದ್ ಮತ್ತು ದಾಂಡಿಗರನ್ನು ಕರೆತರಲು ಹೋಗಿದ್ದಾರೆ. ಅಭಯ್ ಮತ್ತು ತೇಜಸ್ ಹಗ್ಗಗಳನ್ನು ರೆಡಿ ಮಾಡಿಕೊಳ್ತಾ ಇದ್ದಾರೆ. ವಿಕ್ರಮ್ ರವರ ಮೊಬೈಲಿಗೆ ಮಧು ಕಾಲ್ ಮಾಡ್ತಾ ಇದ್ದಾನೆ. ವಿಕ್ರಮ್ ಅಟೆಂಡ್ ಮಾಡಿದರೆ, ನಾವಿನ್ನೂ ಯಾಕೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀಯಾ ವಿಕ್ರಮ್ ಅಂದಾಗ, ಸರಿಯಾಗಿ ಮರ್ಯಾದೆಯಿಂದ ಮಾತಾಡೋದು ಕಲಿ, ಇಲ್ಲ ಅಂದರೆ ನಾಲಿಗೆ ಕಿತ್ತು ಕೈಗೆ ಕೊಡ್ತೀನಿ ಅಂತಾರೆ ವಿಕ್ರಮ್. ಇಷ್ಟೊಂದು ಕೋಪ ಒಳ್ಳೆಯದಲ್ಲ ವಿಕ್ರಮ್. ನಮ್ಮ ಮಗ ಅರವಿಂದ್ ಮಾತ್ರ ನಿಮ್ಮ ಹತ್ತಿರ ಇರೋದು, ಆದರೆ ನನ್ನ ಹತ್ತಿರ ನಿನ್ನ ಅಕ್ಕನ ಮಗ, ನಿನ್ನ ತಮ್ಮನ ಮಗ, ಅವನ ಫ್ರೆಂಡ್ 3 ಜನ ಇದ್ದಾರೆ. ಅವರ ನಾಲಿಗೆ ಕಿತ್ತು ವಿಡಿಯೋ ಕಾಲ್ ಮಾಡ್ಲಾ ಅಂತಾನೆ. ನನ್ನ ಮಕ್ಕಳಿಗೆ ಏನಾದರೂ ತೊಂದರೆ ಮಾಡಿದರೆ ನಾನು ನಿಮ್ಮನ್ನು ಜೀವಂತ ಉಳಿಸೋಲ್ಲ. ನಿನ್ನ ಮಗ ಮಾಡಿರುವ ತಪ್ಪಿಗೆ ಶಿಕ್ಷೆ ಕೊಡೋದು ಬಿಟ್ಟು ನೀನು ಅದಕ್ಕಿಂತ ದೊಡ್ಡ ತಪ್ಪು ಮಾಡ್ತಾ ಇದೀಯಾ ಅಂತಾರೆ. ಈಗ ದೊಡ್ಡ ತಪ್ಪು ಚಿಕ್ಕ ತಪ್ಪು ಅಂತ ಲೆಕ್ಕ ಹಾಕ್ತಾ ಕೂರೋದಕ್ಕೆ ಸಮಯ ಇಲ್ಲ. ನನಗಲ್ಲ, ನಿನಗೆ. ನನ್ನ ಮಗ ಅರವಿಂದನ್ನು ಕರೆದುಕೊಂಡು ಆ ಜಾಹ್ನವಿಯನ್ನು ಬರೋದಕ್ಕೆ ಹೇಳು ಅಂತಾನೆ. ಏನು ಜಾಹ್ನವಿನ? ಎಲ್ಲಿದ್ದಾಳೆ ಜಾಹ್ನವಿ ಅಂತ ವಿಕ್ರಮ್ ಆಶ್ಚರ್ಯದಿಂದ ಕೇಳಿದರೆ ಮಧು ಜೋರಾಗಿ ನಗ್ತಾನೆ. ನಿನಗೆ ಎಷ್ಟು ಬುದ್ಧಿ ಇದ್ದರೆ ಏನು ಬಂತು, ದುಡ್ಡಿದ್ದರೆ ಏನು ಬಂತು, ನಿನಗೆ ಜಾಹ್ನವಿಯನ್ನು ಕಂಡು ಹಿಡಿಯಲು ಆಗಲೇ ಇಲ್ಲ ಅಲ್ವಾ ಅಂತ ನಗ್ತಾನೆ. ನಗೋದು ನಿಲ್ಸು, ಜಾಹ್ನವಿ ಎಲ್ಲಿ ಅಂತ ಹೇಳು ಅಂತ ಜೋರಾಗಿ ಕೂಗಿದಾಗ ಎಲ್ಲರ ಗಮನವು ಇವರ ಕಡೆಯೇ ಇದೆ. ಜಾಹ್ನವಿ ಎಲ್ಲೋ ಇದ್ದಾಳೆ, ಅವಳು ಸತ್ತು ಮತ್ತೆ ಮನಸ್ವಿಯಾಗಿ ಹುಟ್ಟಿದ್ದಾಳೆ ಅಂತಾನೆ. ನೀನು ಸುಳ್ಳು ಹೇಳ್ತಾ ಇದ್ಯಾ, ನನಗೆ ಕೋಪ ಭರಿಸಬೇಡ. ನನ್ನ ಜಾಹ್ನವಿ ಸತ್ತಿಲ್ಲ ಅಂತ ಕೂಗ್ತಾರೆ. ನೀನು ಎಷ್ಟು ಕೂಗಾಡಿದ್ರೇನು ಸತ್ತಿರೋದು ನಿಜಾನೇ. ನಾನೇ ನನ್ನ ಕೈಯಾರೆ ಜಾಹ್ನವಿಯನ್ನು, ಆ ರಾಮಚಂದ್ರನನ್ನು, ಆ ಮಕ್ಕಳನ್ನು ಸಾಯಿಸಿ ಮಣ್ಣಲ್ಲಿ ಹೂತು ಹಾಕ್ತೆ. ಬೇಕಾದರೆ ಬಾ,
ಹೂತು ಹಾಕಿರುವ ಜಾಗ ತೋರಿಸ್ತೀನಿ. ಆದರೆ ಜಾಹ್ನವಿ ಸಾಯುವ ಮುಂಚೆ ಆ ಒಡವೆಗಳನ್ನು ಎಲ್ಲೋ ಮುಚ್ಚಿಟ್ಟು ಬಿಟ್ಲು. ಅಣ್ಣಂದಿರನ್ನು ಬದುಕಿಸಿಕೊಳ್ಳುವ ಸಲುವಾಗಿ ತನ್ನ ಪ್ರಾಣವನ್ನೇ ಕೊಟ್ಲು. ಈಗ ಇದನ್ನೆಲ್ಲ ಯಾಕೆ ನಿನಗೆ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದೆಯಾ? ಯಾಕೆ ಅಂದರೆ ಆಗ ಜಾಹ್ನವಿಯನ್ನು ನನ್ನಣ್ಣ ರಾಜಶೇಖರ್ ಇಷ್ಟಪಟ್ಟಿದ್ದ. ಆದರೆ ಅವಳು ಆ ರಾಮಚಂದ್ರನನ್ನು ಪ್ರೀತಿಸಿದ್ಲು. ಈಗ ಮತ್ತೆ ಮನಸ್ವಿಯಾಗಿ ಹುಟ್ಟಿ ಆ ಚಿರಾಗ್ನ ಪ್ರೀತಿ ಮಾಡ್ತಾ ಇದ್ದಾಳೆ. ಆದರೆ ಅರವಿಂದ್ ಅವಳನ್ನು ಹುಚ್ಚನ ಥರ ಪ್ರೀತಿ ಮಾಡ್ತಾ ಇದ್ದಾನೆ. ಇವತ್ತೇನಾದರೂ ಆಗಲಿ, ಅರವಿಂದ್ ಜೊತೆ ಮನಸ್ವಿಯ ಮದುವೆ ಮಾಡೇ ಮಾಡ್ತೀನಿ ಅಂತಾನೆ. ನನಗೆ ತುಂಬ ಧೈರ್ಯ ಇದೆ ಕಣೋ. ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳೋದಕ್ಕೆ ಧೈರ್ಯ ಬೇಕು. ನಮಗೆ ಜೀವಕ್ಕೆ ಜೀವ ಆಗಿದ್ದ ಜಾಹ್ನವಿಯನ್ನು ಸಾಯಿಸಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ನನ್ನು ಉಳಿಸ್ತೀನಿ ಅಂತ ಅಂದ್ಕೊಂಡಿದ್ದೀಯಾ ಅಂತ ವಿಕ್ರಮ್ ಕೋಪದಿಂದ ಹಲ್ಲು ಕಡಿದರೆ ಮಧು ಜೋರಾಗಿ ನಗ್ತಾನೆ. ನಿನಗೆ ನನ್ನ ತಂಗಿ ಏನಾದ್ಲು ಅಂತ ಕಂಡು ಹಿಡಿಯೋದಕ್ಕೆ ಆಗಲಿಲ್ಲ, ಇನ್ನು ನೀನು ಏನು ಮಾಡ್ತೀಯ? ನಿನ್ನ ಕೈನಲ್ಲಿ ಏನು ಮಾಡೋದಕ್ಕೆ ಆಗಲ್ಲ ಅಂತಾನೆ. ನಿನ್ನ ಮಗಳು ಮನಸ್ವಿಯನ್ನು ಸಹ ಕಿಡ್ನಾಪ್ ಮಾಡಿದ್ದು ಅಂತಾನೆ. ಮಧು ಅಂತ ಜೋರಾಗಿ ವಿಕ್ರಮ್ ಕಿರುಚಿದರೆ ಈಗ ಕಿರುಚಿ ಏನು ಬಂತು ವಿಕ್ರಮ್? ನಿನಗೆ ನಿನ್ನ ಮಗಳನ್ನು ಹುಡುಕೋದಕ್ಕೆ ಆಗಲಿಲ್ಲ. ಅವಳ ಅದೃಷ್ಟ ಚೆನ್ನಾಗಿತ್ತು, ಅವಳಾಗೆ ಬಂದು ನಿನ್ನ ಕೈ ಸೇರಿದ್ಲು ಅಷ್ಟೇ. ಆದರೆ ಅವಳಿಗೆ ವಯಸ್ಸಿಗೆ ಮೀರಿದ ಕಷ್ಟ ಕೊಟ್ಟಿದ್ದೀನಿ. ನಿನ್ನ ಮೇಲಿನ ಕೋಪವನ್ನೆಲ್ಲ ಅವಳ ಮೇಲೆ ತೋರಿಸಿದ್ದೀನಿ. ಆದರೂ ಗಟ್ಟಿ ಹಣ್ಣು ಅಂತಾನೆ ಅನ್ನಬೇಕು. ಎಷ್ಟಾದರೂ ನಿನ್ನ ರಕ್ತ ಅಲ್ವಾ, ಅದಕ್ಕೆ ಸಹಿಸಿಕೊಂಡಿದ್ದಾಳೆ. ಇನ್ನು ಸ್ವಲ್ಪ ದಿನ ಮುಂಚೆ ನಾನು ಪ್ಲ್ಯಾನ್ ಮಾಡಬೇಕಿತ್ತು. ಮೊದಲೇ ಅರವಿಂದ್ನ ಜೊತೆ ಅವಳ ಮದುವೆ ಮಾಡಿದರೆ ಆಗ್ತಾ ಇತ್ತು. ಆದರೆ ಯಾಮಾರಿ ಬಿಟ್ಟೆ. ಆದರೂ ಈಗ ಬಿಡೋಲ್ಲ. ಅರವಿಂದ್ ಮನಸ್ವಿಗೆ ತಾಳಿ ಕಟ್ಟೇ ಕಟ್ತಾನೆ. ನಿನ್ನ ಆಸ್ತಿಯಲ್ಲಿ ಪಾಲು ತೆಗೆದುಕೊಳ್ತಾನೆ, ನೋಡ್ತಾ ಇರು ಅಂತಾನೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನು ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಧನ್ಯವಾದಗಳು.